ಅಧ್ಯಾಯ 11 ವಿದ್ಯುತ್ ಶಕ್ತಿ. ಇಂದು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಇಲ್ಲಿವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬನ್ನಿ ಈಗ ಪ್ರಶ್ನೆಗಳನ್ನ ನೋಡೋಣ. ಮೊದಲನೇ ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆಗಳು. 1ರಿಂದ 4 ನೋಡ್ಕೊಳ್ಳಿ. 5, 6, 7ನೇ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ. 8, 9, 10, 11ನೇ ಪ್ರಶ್ನೆಗಳನ್ನ ನೋಡ್ಕೊಳ್ಳಿ. ಹಾಗೆ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. 12 15 ಪ್ರಶ್ನೆಗಳನ್ನ ನೋಡ್ಕೊಳ್ಳಿ. ಹಾಗೆ ಪಾಸ್ ಮಾಡಿ ಅವುಗಳನ್ನ ನೋಟ್ ಮಾಡ್ಕೊಳ್ಳಿ. 16, 17, 18ನೇ ಪ್ರಶ್ನೆಗಳನ್ನ ನೋಡ್ಕೊಳ್ಳಿ. ಪಾಸ್ ಮಾಡಿ ನೋಟ್ ಮಾಡ್ಕೋದನ್ನು ಮರಿಬೇಡಿ. 19ನೇ ಪ್ರಶ್ನೆಯನ್ನು ನೋಡಿ, ಹಾಗೆ ಅದರ ಆಯ್ಕೆಗಳನ್ನು ನೋಟ್ ಮಾಡ್ಕೊಳ್ಳಿ. 20ರಿಂದ 23 ಪ್ರಶ್ನೆಗಳನ್ನು ನೋಡ್ಕೊಳ್ಳಿ, ಅದರ ಆಯ್ಕೆಗಳನ್ನು. 24ನೇ ಪ್ರಶ್ನೆ ನೋಡ್ಕೊಳ್ಳಿ, ಸ್ವಲ್ಪ ಲೆಂತ್ ಇದೆ, ಬರ್ಕೊಳ್ಳಿ ಸರಿಯಾಗಿ. 25, 26ನೇದು ಬರ್ಕೊಳ್ಳಿ. 27 ಮತ್ತು 28ನೇ ಪ್ರಶ್ನೆಗಳನ್ನು ಬರ್ಕೊಳ್ಳಿ. ಹಾಗೆ 29, 30, 31, 32 ಪ್ರಶ್ನೆಗಳನ್ನು ನೋಟ್ ಮಾಡ್ಕೊಳ್ಳಿ. 33ನೇ ಪ್ರಶ್ನೆ ಏನೈತಿ, ಒಂದು ಕ್ವಶ್ಚನ್ ಕೊಟ್ಟರೆ ಕ್ವಶ್ಚನ್ ನೋಡಿಕೊಂಡು ಕೆಳಗಿನ ಉತ್ತರಕ್ಕೆ ಆನ್ಸರ್ ಮಾಡಬೇಕು. 34ನೇ ಪ್ರಶ್ನೆ, 35ನೇ ಪ್ರಶ್ನೆಗಳು. 36ರಿಂದ 39 ಪ್ರಶ್ನೆಗಳನ್ನ ಸರಿಯಾಗಿ ನೋಡ್ಕೊಳ್ಳಿ. 40 ಇಲ್ಲಿಗೆ ಬಹು ಆಯ್ಕೆ ಪ್ರಶ್ನೆಗಳು ಮುಗಿದು, ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ, ಅಂದರೆ 1 ಅಂಕದ ಪ್ರಶ್ನೆಗಳು. 41, 42ನೇ ಪ್ರಶ್ನೆಗಳು. ಹಾಗೆ 43 52 ಪ್ರಶ್ನೆಗಳನ್ನು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ, ನೋಟ್ ಮಾಡ್ಕೊಳ್ಳಿ. 53 60ರವರೆಗಿನ ಪ್ರಶ್ನೆಗಳು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. 64 ಟೋಟಲ್ 64 ಪ್ರಶ್ನೆಗಳದಾವ. ಇನ್ನು 2 ಅಂಕದ ಪ್ರಶ್ನೆಗಳು 65, 66, 67 ಪ್ರಶ್ನೆಗಳನ್ನು ನೋಡ್ಕೊಳ್ಳಿ. 68, 69, 70ನೇ ಪ್ರಶ್ನೆ ಬರೆದುಕೊಳ್ಳಿ. 70 ನಂತರ 76 ಪ್ರಶ್ನೆವರೆಗೂ ಸರಿಯಾಗಿ ನೋಡಿಕೊಂಡು ಬರ್ಕೊಳ್ಳಿ ವಿದ್ಯಾರ್ಥಿಗಳೇ. 77ನೇ ಪ್ರಶ್ನೆ ಡಯಾಗ್ರಾಮ್ ಇದೆ, ಸರಿಯಾಗಿ ಡಯಾಗ್ರಾಮನ್ನು ಕೂಡ ಚಿತ್ರಿಸ್ಕೊರಿ. 79, 80, 81ನೇ ಪ್ರಶ್ನೆಗಳು. ಈ ಕೆಳಗಿನ ಪ್ರಶ್ನೆಗಳು 3 ಅಂಕದ ಪ್ರಶ್ನೆಗಳು. 82 ಮತ್ತು 83ನೇ ಪ್ರಶ್ನೆಯನ್ನು ಬರ್ಕೊಳ್ಳಿ, ಸ್ವಲ್ಪ ಪ್ರಶ್ನೆನೇ ಲೆಂದಿದ್ದೇವೆ. 84, 85, 86, 87ನೇ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ, ಸರಿಯಾಗಿ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. 88ನೇ ಪ್ರಶ್ನೆ, 89 ಬನ್ನಿ. 89ನೇ ಪ್ರಶ್ನೆಯನ್ನು ನೋಡ್ಕೊಳ್ಳಿ. ಇನ್ನು 90ನೇ ಪ್ರಶ್ನೆ, 91 4 ಅಂಕದ ಪ್ರಶ್ನೆಗಳು. 2 ಪ್ರಶ್ನೆ, 3 ಪ್ರಶ್ನೆಗಳು ಅದಾವ. 92ನೇ ಪ್ರಶ್ನೆ ಹಾಗೂ 93ನೇ ಪ್ರಶ್ನೆ. 94ನೇ ಪ್ರಶ್ನೆ. ಇನ್ನು ಉತ್ತರಗಳನ್ನು ನೋಡೋಣ. ಅಧ್ಯಾಯ 11 ವಿದ್ಯುತ್ ಶಕ್ತಿಯ ಮಾದರಿ ಉತ್ತರಗಳು. ಮೊದಲನೇ ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆಯ ಉತ್ತರಗಳನ್ನು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಪ್ರಶ್ನೆ 7ರವರೆಗಿನ ಉತ್ತರಗಳು. 8ರಿಂದ 15ರವರೆಗಿನ ಉತ್ತರಗಳನ್ನು ನೋಡ್ಕೊಳ್ಳಿ. ಹಾಗೆ 24ರವರೆಗಿನ ಉತ್ತರಗಳನ್ನು ಇಲ್ಲಿ ನೀವು ಕಾಣ್ಬೋದು. 25ರಿಂದ 34ನೇ ಪ್ರಶ್ನೆಯವರೆಗಿನ ಉತ್ತರಗಳನ್ನು ಕೂಡ ಇಲ್ಲಿ ನೀವು ನೋಡ್ಕೊಳ್ಳಿ. ಏನಾದರೂ ನಿಮಗೆ ಉತ್ತರಗಳನ್ನು ಸ್ಕ್ರೋಲ್ ಮಾಡುವಾಗ ಸಮಸ್ಯೆಗಳಾಗಿದ್ದು ಯಾವುದಕ್ಕಾದ್ರೂ ನಿಮಗೆ ಉತ್ತರ ಕಾಣಲಿಲ್ಲಪ್ಪ ಅಂದ್ರೆ ಸ್ವಲ್ಪ ಕಾಮೆಂಟ್ ಬಾಕ್ಸ್ದಲ್ಲಿ ಕಮೆಂಟನ್ನು ಮಾಡಿ ತಿಳಿಸಿ. ಇನ್ನು 1 ಅಂಕದ ಪ್ರಶ್ನೆಗಳ ಉತ್ತರಗಳನ್ನು ನೋಡಿರಿ. ಕಬ್ಬಿಣವು ಹೆಚ್ಚು ರೋಧಕತೆಯನ್ನು ಹೊಂದಿದೆ ಅಂದರೆ ಕಬ್ಬಿಣವು ಹೆಂಗೆ, ಆ ಪ್ರಶ್ನೆಗೆ ತಕ್ಕ ಹಾಗೆ ಉತ್ತರಗಳನ್ನ ಇಲ್ಲಿ ಇರುತ್ತವೆ ನೋಡಿ. 48ರಿಂದ 54ನೇ ಪ್ರಶ್ನೆ 1 ಅಂಕದ ಪ್ರಶ್ನೆಗಳು, ಲಿಖಿತ ಉತ್ತರವನ್ನು ಬಯಸುವಂಥ 1 ಅಂಕದ ಪ್ರಶ್ನೆಗಳ ಉತ್ತರಗಳು. 55ರಿಂದ 60ನೇ ಪ್ರಶ್ನೆವರೆಗೂ, 55ರಿಂದ 60ನೇ ಪ್ರಶ್ನೆವರೆಗಿನ ಉತ್ತರಗಳನ್ನು ನೋಡ್ಕೊಳ್ಳಿ. 61ನೆಯ ಪ್ರಶ್ನೆ ಉತ್ತರ. 62 ಮತ್ತು 63 64ನೇ ಪ್ರಶ್ನೆಯ ಉತ್ತರ ವಿದ್ಯಾರ್ಥಿಗಳೇ. ಹಾಗೆ ಈಗ ನಾವು 2 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. 65ನೇದು ನೋಡಿರಿ, ಬ್ಯಾಟ್ರಿಯನ್ನು ತೆಗೆದಾರ ಯಾವ ರೀತಿ ವಿದ್ಯುತ್ ಪ್ರವಾಹ ನಿರಂತರ ಮತ್ತು ಮಾರ್ಗವನ್ನು ವಿದ್ಯುತ್ ಮಂಡಲ ಹೊಂದಿರುತ್ತದೆ ಅನ್ನೋದನ್ನು ಇಲ್ಲಿ ಚಿತ್ರಿಸ್ಯಾರ.
66, 67, 68ನೇ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ. ಇಲ್ಲಿ ನೋಡಿರಿ, ಲೆಕ್ಕದ ರೂಪದಲ್ಲಿ ಬರುವಂಥ ಸಮಸ್ಯೆಗಳು ಬರಕತ್ತು ಆನ್ಸರ್ಕಿ. 69, 70, 71ನೇ ಉತ್ತರಗಳನ್ನು ನೋಡ್ಕೊಳ್ಳಿ. 72ರಿಂದ 74ರ ಉತ್ತರಗಳನ್ನು ನೋಡಿ ವಿದ್ಯಾರ್ಥಿಗಳೇ, ನೋಟ್ ಮಾಡ್ಕೊಳ್ಳಿ. ಇವನ್ನ ಈಗಾಗಲೇ ನಾವು ಎಲ್ಲ ವಿಡಿಯೋದಲ್ಲಿ ಹೇಳಲಾಗಿದೆ, ನೋಟ್ ಮಾಡ್ಕೋಬೇಕು ಅಂತೇಳಿ. ಲೆಕ್ಕ ನೀವು ಮತ್ತು ಸುಮ್ಮನೆ ನೋಡಿದ್ದೆ ಆದರೆ ಯೂಸ್ ಆಗಂಗಿಲ್ಲ. ಅದು ನಮಗೆ ಯೂಸ್ ಆಗ್ಬೋದು ನೀವು ಪದೇ ಪದೇ ನೋಡೋದ್ರಂತರ, ಆದ್ರೆ ನಿಮಗದು ಬಿಟ್ಟರು ನೋಟ್ಸ್ ಯೂಸ್ ಆಗಬೇಕಪ್ಪ ಅಂದ್ರೆ ನೀವೇನು ಮಾಡಬೇಕು, ಅದನ್ನ ನೋಟ್ಸ್ ಮಾಡ್ಕೊಳ್ರಿ. ಟೈಮ್ ಒಣ್ಣೆಕ್ಕೆ ಹೋಗೋದಾಗ ಟೈಮ್ ಜಾಸ್ತಿ ಹೋಗುತ್ತೆ, ಆದರೆ ನಿಮಗೆ ಸಂಪೂರ್ಣವಾಗಿ ಯೂಸ್ ಆಗುತ್ತೆ. ನಿಮ್ಮ ಎಕ್ಸಾಮವರೆಗೂ, ಅಪ್ ಟು ಎನ್ಯುವಲ್ ಎಕ್ಸಾಮವರೆಗೂ ಚಟುವಟಿಕೆಗಳನ್ನು ಬರೆಯೋದಕ್ಕೆ ಎಲ್ಲದರ ರೂಪದಲ್ಲಿ ಕೂಡ ನಿಮಗೆ ಏನಾಗುತ್ತೆ, ಇದು ಸಹಾಯಕ್ಕೆ ಬರುತ್ತೆ. ನೋಡಿ, 79 ಮತ್ತು 80 ಎರಡೂ ಪ್ರಶ್ನೆ ಉತ್ತರ ಈ ಉತ್ತರದಲ್ಲಿ ಇದೆ. ಸರಿ, 81ನೇ ಪ್ರಶ್ನೆಯ ಉತ್ತರ ಇಲ್ಲಿ ನೋಡ್ರಿ. ಇನ್ನು 83 ಅಂಕದ ಪ್ರಶ್ನೆಗಳು. 82ನೇ ಪ್ರಶ್ನೆ ನೋಡ್ರಿ, ಇದರ ಉತ್ತರ 82ನೇ ಪ್ರಶ್ನೆ ಉತ್ತರ. ಹಾಗೆ 83ನೇ ಪ್ರಶ್ನೆ ಉತ್ತರವನ್ನು ನೋಡಿ. ಇದು 83ನೇ ಪ್ರಶ್ನೆ ಉತ್ತರ ಏನಾಗಿದೆಪ್ಪ ಅಂದ್ರೆ ಮ್ಯಾಲೆ ಸ್ವಲ್ಪ ಇಲ್ಲೆಟ್ಟಿದೆ ನೋಡಿ, ಅಂದರೆ ಕಂಟಿನ್ಯೂ ಬರುತ್ತೆ, ನೀವು ನೋಡ್ಕೊಳ್ಳಿ. 84ನೇ ಪ್ರಶ್ನೆ ಉತ್ತರ, 85ನೇ ಪ್ರಶ್ನೆದ್ದು. ಹಾಗೆ 86ರದ್ದು ನೋಡ್ರಿ, 86, 87ನೇ ಪ್ರಶ್ನೆ ಉತ್ತರವನ್ನು ನೋಡ್ಕೊಳ್ಳಿ. 88 ಲಿಖಿತ ರೂಪದಲ್ಲಿದೆ, ಬರೆಯೋದಿದೆ. 88ನೇ ಪ್ರಶ್ನೆ ಉತ್ತರ ಸ್ವಲ್ಪ ಲೆಂದಿ ಇದೆ. 89 ಲೆಕ್ಕ ಅದಾವ ನೋಡ್ರಿ, ಸ್ವಲ್ಪ ಡಿಮ್ ಇದೆ, ಅದನ್ನು ನೀವು ಪಾಸ್ ಮಾಡಿ ಸ್ವಲ್ಪ ಟೈಮ್ ತೊಗೊಂಡು ನೋಡ್ಕೊಳ್ಳಿ. 90 ಕೂಡ ಲೆಕ್ಕದ ರೂಪದಲ್ಲಿದೆ, ಅದನ್ನು ನೋಡ್ಕೊಳ್ಳಿ. 91, 92 ಇವು 4 ಅಂಕದ ಪ್ರಶ್ನೆಗಳು ನೋಡಿ, ಇಲ್ಲಿವರೆಗಿದೆ. 93, ಈ 94 ಒಂದು 5 ಅಂಕದ ಪ್ರಶ್ನೆಯಾಗಿದೆ. 5 ಅಂಕದ ಪ್ರಶ್ನೆಯ ಉತ್ತರ. ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ಓಕೆ, ನೆಕ್ಸ್ಟ್ ಪಾಠವನ್ನು ನೋಡೋಣ. ಅಧ್ಯಾಯ 12 ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು. ಈ ಘಟಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಈಗ ನೋಡೋಣ. ಬಹು ಆಯ್ಕೆಯ ಪ್ರಶ್ನೆಗಳು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಒಂದನೇ ಪ್ರಶ್ನೆ ಹಾಗೂ ಅದರ ಆಯ್ಕೆಗಳು, ಎರಡನೇ ಪ್ರಶ್ನೆ ಹಾಗೂ ಅದರ ಆಯ್ಕೆಗಳು. ಈ ಆಯ್ಕೆಗಳನ್ನು ಬರೆದುಕೊಳ್ಳುತ್ತಾ ಹೋಗ್ರಿ. ಪ್ರಶ್ನೆಗಳನ್ನು 3, 4ನೇ ಪ್ರಶ್ನೆಗಳು. ವಿದ್ಯಾರ್ಥಿಗಳೇ, ಈ ಎಲ್ಲ ಪ್ರಶ್ನೆಗಳನ್ನು ನೀವು ಕ್ಲಿಯರಾಗಿ ಬರೆದುಕೊಳ್ಳುತ್ತಾ ಹೋದರೆ ಆ ನಂತರದಲ್ಲಿ ಬರುವಂಥ ಉತ್ತರಗಳನ್ನು ನೀವು ನಿಮ್ಮ ಪುಸ್ತಕದಲ್ಲಿ ಮೊದಲು ಉತ್ತರಗಳನ್ನು ಹುಡುಕಿ, ಸಿಗದೇ ಇದ್ದರೆ ಮಾತ್ರ ನಂತರದ ಉತ್ತರ ಕೀಗಳನ್ನು ನೋಡ್ಕೊಳ್ಳಿ. ಏಕೆಂದರೆ ಸ್ವಕಲಿಕೆ ಅಂದರೆ ನೀವು ಹುಡುಕುವಂಥ ಉತ್ತರಗಳು ನಿಮಗೆ ಶಾಶ್ವತವಾದ ಪರಿಹಾರವನ್ನು ಹಾಗೂ ಕಲಿಕೆಯನ್ನು ವೃದ್ಧಿಸುತ್ತವೆ ಎನ್ನುವುದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು ವಿದ್ಯಾರ್ಥಿಗಳೇ. 16ನೇ ಪ್ರಶ್ನೆ ನೋಡಿ, ಇವು ಬಹು ಆಯ್ಕೆ ಪ್ರಶ್ನೆಗಳು. 15, 16 ಹುಡ್ಕೋತೋಗಿ 17ರವರೆಗೂ ಬಹು ಆಯ್ಕೆ ಪ್ರಶ್ನೆಗಳು ಅದಾವ. ಇನ್ನು ಎರಡನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ 1 ಅಂಕದ ಪ್ರಶ್ನೆಗಳಿಗೂ ಉತ್ತರಿಸಿರಿ. 18 ಹತ್ರ 22, 23 ಬರೆದುಕೊಳ್ಳಿ. ಅವನ್ನ ಪಾಸ್ ಮಾಡಿ ಬರೆದುಕೊಳ್ಳಿ. ಅಂದರೆ ಅಂದರೆ ಪ್ರಶ್ನೆಗಳು ಯಾವ ರೀತಿ ಬರ್ತಾವ ಘಟಕ ಪರೀಕ್ಷೆಗಳಿಗೆ, LB ಆಧಾರಿತ ಪ್ರಶ್ನೆಗಳು ಯಾವ ರೀತಿ ಬರ್ತಾವ ಅನ್ನೋದಕ್ಕೆ ಇದೊಂದು ಮಾಡಲ್ಲು. ಈ ಮಾದರಿಯನ್ನು ಒಳಗೊಂಡಂಥ ಪ್ರಶ್ನೆಗಳು ನಿಮಗೆ ಘಟಕ ಪರೀಕ್ಷೆ ಆಗಿರ್ಬೋದು, FA, SA ಹಾಗೂ ಮುಂದಿನ ಯಾವುದೇ ಪರೀಕ್ಷೆಗಳಿಗಾಗಿರ್ಬೋದು ಈ ಮಾದರಿಯಲ್ಲಿ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಬರುತ್ತವೆ ವಿದ್ಯಾರ್ಥಿಗಳೇ. ಈ ಮಾದರಿಯ ಪ್ರಶ್ನೆಗಳನ್ನು ಒಳಗೊಂಡಿರುತ್ತವೆ ಅವು. ಆದ ಕಾರಣ ನೀವು ಎಲ್ಲ ಪ್ರಶ್ನೆಗಳನ್ನು ಸರಿಯಾಗಿ ಬರೆದುಕೊಂಡು ಅವುಗಳಿಗೆ ಉತ್ತರವನ್ನು ಹುಡುಕಿ, ಹಾಗೆ ನಿಮಗೆ ಸಿಗದೇ ಇದ್ದಾಗ ಆನ್ಸರ್ ಕೀಯನ್ನು ನೋಡಿ ನೀವು ಉತ್ತರಗಳನ್ನು ಬರೆದುಕೊಳ್ಳಿ. ನೋಡಿ, 3 ಅಂಕದ ಪ್ರಶ್ನೆಗಳು 2 ಅದಾವ, ಹಾಗೆ 4 ಅಂಕದ ಪ್ರಶ್ನೆಗಳು 2 ಅದಾವ ವಿದ್ಯಾರ್ಥಿಗಳೇ. ಈಗ ಉತ್ತರಗಳನ್ನು ನೋಡೋಣ. ಕೀ ಉತ್ತರಗಳು: ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು.
ಇದರ ಕೀ ಉತ್ತರಗಳು ವಿದ್ಯುತ್ ಪ್ರವಾಹದ ಬಹು ಆಯ್ಕೆ ಪ್ರಶ್ನೆಗಳ ಕೀ ಉತ್ತರಗಳು ನೋಡಿ ಈ ರೀತಿ ಇವೆ. ಮೊದಲು 11ರವರೆಗಿನ ಕೀ ಉತ್ತರಗಳನ್ನು ನೋಡ್ಕೊಳ್ಳಿ. ಉತ್ತರಗಳು ಹಾಗೆ 17ರವರೆಗಿನ ಕೀ ಉತ್ತರಗಳು. ಮುಂದೆ ಬಂದಾಗೆ ಒಂದು ಅಂಕದ ಪ್ರಶ್ನೆ 11 17 ಒಂದು ಅಂಕದ ಪ್ರಶ್ನೆಗೆ ನೋಡ್ಕೋತಾ ಹೋಗಿ ವಿದ್ಯಾರ್ಥಿಗಳೇ. 19 20 21 22ನೇ ಪ್ರಶ್ನೆಗಳು. ಯಾಕಂದರೆ ನಿಮಗೆ ಎಲ್ಲ ಪ್ರಶ್ನೆಗಳ ಉತ್ತರಗಳು ಕೂಡ ಉತ್ತರ ಕೀಯೊಳಗೆ ಸಿಗ್ತಾವು. ಉತ್ತರಗಳು ಈ ರೀತಿ ಇವೆ. ಆದರೆ ನೀವು ಹುಡುಕಿರುವಂಥ ಉತ್ತರಗಳಿಗೆ ಬೆಲೆ ಜಾಸ್ತಿ. ಯಾಕಂದರೆ ಅವು ನಾವು ಕಷ್ಟಪಟ್ಟು ಪಡೆದುಕೊಂಡಂಥ ಯಾವುದೇ ಒಂದು ವಸ್ತು ಆಗಿರ್ಬೋದು ಅಥವಾ ವಿದ್ಯೆ ಆಗಿರ್ಬೋದು, ಅದು ಶಾಶ್ವತವಾಗಿ ನಮ್ಮ ತಲೆಯಲ್ಲಿ ನಮ್ಮ ಮೈಂಡ್ನಲ್ಲಿ ಉಳಿಯುತ್ತೆ. ಅದು ನಿಮ್ಮ ಕೊನೆಯ ಎಕ್ಸಾಮ್ವರೆಗೂ ಅಷ್ಟೇ ಏಕೆ, ನಿಮ್ಮ ಎಲ್ಲ ಎಕ್ಸಾಮ್ಗಳು ಮುಗಿದ ನಂತರವೂ ಕೂಡ ನಿಮ್ಮ ಫ್ಯೂಚರ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಕೂಡ ಅದು ಹೆಲ್ಪಿಗೆ ಬರುತ್ತೆ ವಿದ್ಯಾರ್ಥಿಗಳೇ. ಆದ್ದರಿಂದ ಪುಸ್ತಕವನ್ನು ಡಿಟೇಲಾಗಿ ಓದಿದ ನಂತರ ಎಕ್ಸಾಮ್ ಸಮೀಪ ಬಂದ ಹಾಗೆ ನೀವು ಇಂಥ ಪ್ರಶ್ನೋತ್ತರ ಕೋಶಗಳನ್ನು ನೋಡ್ತಾ ಸಾಗೋದು ಉತ್ತಮ ಎನ್ನುವುದು ನನ್ನ ಅಭಿಪ್ರಾಯ ವಿದ್ಯಾರ್ಥಿಗಳೇ. 40 ಇವುಗಳನ್ನು 22 ಹೆಚ್ಚು ನಿಮ್ಮ ಓದಿಗಾಗಿ ಈ ಪ್ರಶ್ನೋತ್ತರಗಳನ್ನು ಬಳಸ್ಕೊಳ್ತಾ ಇದ್ದೀರಿ ಅನ್ನೋದು ನನ್ನ ಅಭಿಪ್ರಾಯ. ಹಾಗೆ ಇವುಗಳನ್ನು ಅನ್ಯ ಮಾರ್ಗಕ್ಕಾಗಿ ಎಂದೂ ಬಳಸ್ಕೊಳ್ಬೇಡಿ. 46 ಸರಿ ನೋಡಿ, 48ನೇ ಪ್ರಶ್ನೆ. ಇಲ್ಲಿವರೆಗೂ ಈ 2 ಪಾಠಗಳ ಪ್ರಶ್ನೋತ್ತರಗಳನ್ನು ನಾವು ನೋಡಿದೆವು. ಥ್ಯಾಂಕ್ ಯು. ಇಲ್ಲಿವರೆಗೂ ನಮ್ಮ